ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರೋ 2 ರೀತಿಯ ರೆಸಿಪಿಗಳು. ಇದನ್ನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಕೂಡ ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿ 3 ಟೈಮ್ಗೆ ಹೊಂದುತ್ತೆ. ಟ್ರೈ ಮಾಡಿ ನೋಡಿ. 2 ರೆಸಿಪಿಗಳು ಆರೋಗ್ಯಕರ ಕೂಡ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡು 1 ಗ್ಲಾಸ್ ಅಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಯಾವ ಗ್ಲಾಸ್ ಆದರೂ ಪರವಾಗಿಲ್ಲ, 1 ಗ್ಲಾಸ್ ಅಥವಾ 1 ಕಪ್ ಅಷ್ಟು. ನೀರು ಚೆನ್ನಾಗಿ ಕುದಿಯಕ್ಕೆ ಬಂದಿದೆ. ಸ್ವಲ್ಪ ಉಪ್ಪು, ಇದು ಚಿರೋಟಿ ರವೆ 1 ಗ್ಲಾಸ್ ಅಷ್ಟು. ಉಪ್ಪಿಟ್ಟು ರವೆ ಆದ್ರೂ ಪರವಾಗಿಲ್ಲ, ಆದರೆ ಚಿರೋಟಿ ರವೆ ಅಥವಾ ಸಣ್ಣ ರವೆ ಉಪಯೋಗ ಮಾಡಿದ್ರೆ ಬೇಗ ಹೊಂದ್ಕೊಳ್ಳುತ್ತೆ, ರೊಟ್ಟಿ ಚೆನ್ನಾಗಿ ಕೂಡ ಬರುತ್ತೆ. ಚಿರೋಟಿ ರವೆನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಹೇಳದೆ ಮರ್ತಿದ್ದೆ, ಇವತ್ತಿನ ಸ್ಪೆಷಲ್ಲು ಮೆದುವಾದ ಮೃದುವಾದ ರವೆ ರೊಟ್ಟಿ, ಅದರ ಜೊತೆಗೆ ರುಚಿಕರವಾಗಿರೋ ಅಂತ ಹೆಸರುಬೇಳೆ ಸೋರೆಕಾಯಿ ಪಲ್ಯ. ರವೆನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಡ್ಬೇಕು. ರವೆ ಹಾಕೊಂಡ್ಮೇಲೆ ರವೆ ಹಾಕ್ಕೊಳ್ಳೋಕೆ ಮುಂಚೆ ನೀರನ್ನ ಕುದಿಸ್ಕೊಳ್ಳೋಕ್ಕೆ ಹೈ ಫ್ಲೇಮ್ ಇಟ್ಕೊಳ್ಳಿ. ರವೆ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮ್ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ರವೆ ಹಾಕ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ನಾದ್ಕೋಬೇಕು. ತುಂಬಾನೇ ಜಾಸ್ತಿ ಬಿಸಿ ಇದೆ, ತಣ್ಣಗಾಗ್ಲಿ. ಇದಾಗಷ್ಟಲ್ಲೇ ಇದಕ್ಕೆ ಪಲ್ಯ ಅಥವಾ ಸೈಡ್ ಡಿಶ್ನ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೀನಿ. 1 ರಿಂದ 2 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಉದ್ದಿನ ಬೇಳೆ ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ, 1 ಟೇಬಲ್ ಸ್ಪೂನ್ ಅಷ್ಟು. ಉದ್ದಿನ ಬೇಳೆ ಕೆಂಪಾಗಲಿ. ಉದ್ದಿನ ಬೇಳೆ ಕೆಂಪಾದ್ಮೇಲೆ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ 2, ಒಣಮೆಣಸಿನ್ಕಾಯಿ 1. ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ 20 ಸೆಕೆಂಡ್ ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿ 1 ಬಟ್ಲಷ್ಟು. ಸೋರೆಕಾಯಿ ತುಂಬಾ ಜಾಸ್ತಿ ಎಳೆದಿತ್ತು, ಅದಕ್ಕೋಸ್ಕರವಾಗಿ ಸಿಪ್ಪೆನ ತೆಗ್ದಿಲ್ಲ. ಚೆನ್ನಾಗಿ ತೊಳೆದು ಉಪಯೋಗ ಮಾಡ್ತಾ ಇದ್ದೀನಿ. ಆಮೇಲೆ ಬೀಜ ತಿರುಳನ್ನು ಕೂಡ ತೆಗ್ದಿಲ್ಲ. ಸೋರೆಕಾಯಿ ಹಾಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಅರಿಶಿನ, ಇದು ನೆನೆಸಿಟ್ಕೊಂಡಿರೋ ಹೆಸರುಬೇಳೆ ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ. ಸುಮಾರು 50 ಗ್ರಾಮ್ಸ್ ಅಷ್ಟಿತ್ತು. ಹೆಸರುಬೇಳೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಬೆಂದ ಮೇಲೆ ಮತ್ತಷ್ಟು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. 50 ಗ್ರಾಮ್ಸ್ ಅಷ್ಟು ಉಪಯೋಗ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ಅರ್ಧ ಗಂಟೆ ಮುಂಚೆ ನೆನೆ ಹಾಕೊಂಡ್ರೆ ಸಾಕು. ಹೆಸರುಬೇಳೆ ಬೇಗ ನೆಂದೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು 10 ನಿಮಿಷ ಬೇಯಿಸ್ಕೋಬೇಕು. ಮೀಡಿಯಂ ಫ್ಲೇಮ್ನಲ್ಲಿ, ಬೇಗ ಆಗಬೇಕನ್ನಂಗಿದ್ರೆ. ಕಂಟಿನ್ಯೂಸ್ ಆಗಿ ಕಲಿಸ್ಬೇಕು ಆ ಥರ ಏನಿಲ್ಲ. 1 ರಿಂದ 2 ನಿಮಿಷಕ್ಕೆ ಒಂದ್ಸಲ ಕಲಿಸಿದ್ರೆ ಸಾಕಾಗುತ್ತೆ. ಇದು ರವೆನ ಉಕ್ಕರಿಸಿಟ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಕೈ ಹಾಕಿ ನಾದೋ ಮಟ್ಟಕ್ಕಷ್ಟು ತಣ್ಣಗಾಗಿದೆ, ಉಗುರು ಬೆಚ್ಚಗಿದೆ. ಚೆನ್ನಾಗಿ 2 ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದು ತುಂಬಾ ಮುಖ್ಯ ಈ ರೆಸಿಪಿಯಲ್ಲಿ. ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ರವೆ ಮೃದುವಾಗಿ ಚೆನ್ನಾಗಿ ಬರುತ್ತೆ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ಅಷ್ಟು ರವೆನ ಉಪಯೋಗ ಮಾಡಿ. ನಾನು ಉಪಯೋಗ ಮಾಡಿರೋದು ಚಿರೋಟಿ ರವೆ, ಸಣ್ಣ ರವೆ. ಈಗ ರವೆ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು. ಅಥವಾ ರೊಟ್ಟಿ ಮಾಡೋ ಮಿಷಿನ್ ಮನೇಲಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೊಳ್ತೀವಲ್ಲ, ಆ ಮಿಷಿನ್ ಮನೇಲಿದ್ರೆ ಉಪಯೋಗ ಮಾಡ್ಬೋದು. ಸ್ವಲ್ಪ ಎಡ್ಜಸಲ್ಲಿ ಏನಾದರೂ ಕೊನೆಯಲ್ಲಿ ಅಂಚಿನಲ್ಲಿ ಏನಾದರೂ ಬಿರುಕಿದ್ರೆ ಸರಿಪಡಿಸ್ಕೋಬೋದು. ಅಥವಾ ಯಾವುದಾದ್ರೂ ಒಂದು ಬಟ್ಲನ್ನ ಇಟ್ಟು ಶೇಪ್ ಕೂಡ ಕೊಟ್ಕೋಬೋದು. ನಾನೇನು ಮಾಡ್ತಾ ಇಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ರವೆ ರೊಟ್ಟಿ ಬೇಯಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ. ಇಷ್ಟ ಇದ್ದರೆ ಸ್ವಲ್ಪ ಈ ರೀತಿಯಾಗಿ ಬೆಂಕಿ ಮೇಲೆ ಕೂಡ ಮಾಡ್ಕೋಬೋದು, ಫ್ಲೇಮ್ ಮೇಲೆ. ಆದರೆ ಸುಮಾರು ಜನಕ್ಕೆ ಈ ಮೆಥಡ್ ಇಷ್ಟ ಆಗಲ್ಲ, ಅಂಥವರು ಹೆಂಚು ಮೇಲೆ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಬೇಕು. ಹೆಸರುಬೇಳೆ ಸೋರೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ. ಚೆನ್ನಾಗಿ ಬೆಂದಿದೆ 2 ಪದಾರ್ಥಗಳು. ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಈರುಳ್ಳಿ, ಟೊಮೆಟೊ ಯಾವುದರ ಅವಶ್ಯಕತೆ ಕೂಡ ಇಲ್ಲ ಪಲ್ಯಕ್ಕೆ. ರುಬ್ಬಿ ಕೂಡ ಹಾಕಿಲ್ಲ, ಆದರೂ ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.